ಎಕರೆ ಹತ್ರ KIADB ಲ್ಯಾಂಡ್ ಅಕ್ವೈರ್ ಆಗಿರೋದು 3 ವರ್ಷದಲ್ಲಿ. ಏನಾಯ್ತು, ಯಾರು ಯೂಸ್ ಮಾಡ್ತಾ ಇದಾರೆ ಏನು ಗೊತ್ತಿಲ್ಲ. ಅಕ್ಕಪಕ್ಕ ಲೇಔಟ್ ಜಾಸ್ತಿ ಆಗಿದಾವೆ ಅಷ್ಟೇ. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸಿಸ್ಟಿಂಗ್ ಕೆಂಪೇಗೌಡ ಲೇಔಟ್, ಅರ್ಕಾವತಿ ಲೇಔಟ್, ಶಿವರಾಮ್ ಕಾರಂತ್ ಲೇಔಟ್ ಅಷ್ಟೇ ಯಾಕೆ, ಬನಶಂಕರಿ 6 ಸ್ಟೇಜ್, ಅಂಜನಾಪುರ ಇಲ್ಲೆಲ್ಲ ಹೋದ್ರೆ ಕಾರ್ಗಳಾಗ್ಬಿಟ್ಟಿದಾವೆ. ಅಲ್ಲೇ ನೀರಿಲ್ಲ, ರೋಡ್ ಇಲ್ಲ, ಮನೆಗಳು ಬರ್ತಾ ಇಲ್ಲ. ಅದನ್ನು ಬಿಟ್ಟು ಅದ್ರ ಆಚೆಗೆ ಹೊಸದಾಗಿ ಇವಾಗ BDI ಲೇಔಟ್ ಅಂತೆ ಕುಂಬಳಗೋಡು ಅಗ್ರ ಭಾಗದಲ್ಲಿ, ಅದಾದ್ಮೇಲೆ ಬಿಡದಿ ಟೌನ್ಶಿಪ್ ಅಂತೆ. ಕನಕಪುರ ರೈತರಿಗೆ ಯಾರು ಮಾರ್ಬೇಡ್ರಿ, ಚಿನ್ನದ ಬೆಲೆ ಬರುತ್ತೆ ಅಂತ ಬರೀ ರಿಯಲ್ ಎಸ್ಟೇಟ್ ವ್ಯವಹಾರ ಬಿಟ್ಟು 3 ವರ್ಷದಲ್ಲಿ DK ಶಿವಕುಮಾರ್ ಅದೇನ್ ಮಾಡಿದಾರೆ ಹೇಳಪ್ಪ ಬೆಂಗಳೂರಿಗೆ? ಸರ್, ಇವತ್ತು ಬಿಜೆಪಿಯ ಮಾಸ್ ಲೀಡರ್ ಯಡಿಯೂರಪ್ಪ ಅವರನ್ನ ರಾತ್ರೋರಾತ್ರಿ ಅಧಿಕಾರದಿಂದ ಕೆಳಗಿಳಿಸ್ತೀರಾ. ಅದೇ ರೀತಿಯಾಗಿ ಕಾಂಗ್ರೆಸ್ ಅವ್ರನ್ನು ಕೂಡ ಏನು ಕಾಂಗ್ರೆಸ್ ಮಾಸ್ ಲೀಡರ್ ಸಿದ್ದರಾಮಯ್ಯನವ್ರನ್ನು ಕೂಡ ರಾತ್ರೋರಾತ್ರಿ ಕೆಳಗಿಳಿಸಿದ್ರ. ಸೊ ಇದು ಏನನ್ನು ಸೂಚಿಸ್ತದೆ? ಇಲ್ಲಿನ ಲೀಡರ್ಗಳು ಹೈಕಮಾಂಡ್ ಗುಲಾಮ್ಗಿರಿಯನ್ನ ಇದು ಸೂಚಿಸ್ತದೆ. ಅದನ್ನ ಫಾಲೋ ಮಾಡೋರು ಕೂಡ ಅದೇ ಗುಲಾಮ್ಗಿರಿಯನ್ನ ಫಾಲೋ ಮಾಡ್ತಾ ಇದ್ದಾರೆ. ಇವರು ಅವತ್ತು ಮನಸ್ಸು ಮಾಡಿ ಒಂದು ಪ್ರಾದೇಶಿಕ ಪಕ್ಷವನ್ನ ಇವತ್ತಿನ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವರಿಗೂ. ನೋಡಿ, ನಮ್ಮ ಮೊದಲನೇದಾಗಿ ನಮ್ಮ ಬಿಜೆಪಿ ಮಿತ್ರರು ಮತ್ತೆ ಇವರು ಹೇಳ್ತಾ ಇದ್ರು, ಏನು ಬಿಡದಿ ಲ್ಯಾಂಡ್ ಗೆ ರೆಡ್ ಝೋನ್ ಮಾಡಿದವರು ಯಾರು ಸ್ವಾಮಿ? ಇದೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು ರೆಡ್ ಝೋನ್ ತೆಗಿಲಿಲ್ಲ. ಡೀಲ್ ಕುಮಾರಣ್ಣ ಮಾಡಕ್ಕಾಗಲಿಲ್ಲ ಜನರ ರೈತರು ಅವರು. ಹಾಗಾಗಿ ಹಂಗಾರೆ ಇವಾಗ ಎಷ್ಟು ಡೀಲ್ ಆಗಿದೆ ಹೇಳಿ DK ಶಿವಕುಮಾರ್? ಆಯ್ತು, ಹೇಳ್ತೀನಿ. ಆಯ್ತು, ಉತ್ತರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವ್ರು ಏನು ಸಿದ್ದರಾಮಯ್ಯನವ್ರನ್ನ ಎಳಕೆ ಕೆಳಗಡೆ ಇಳಿಸಿದ್ರಂತಲ್ಲ, ಸಿದ್ದರಾಮಯ್ಯ ನಾವಿಳಿಸಿಲ್ಲ. ಸ್ವಯಂ ಘೋಷಿತವಾಗಿ ಅವರು 8 ವರ್ಷ ಸ್ವಯಂ ಘೋಷಿತವಾಗಿ 8 ವರ್ಷದಲ್ಲಿ ರಘುದೊಡ್ಡೇರಿ ಅವರೇ, ಹೈಕಮಾಂಡ್ ನಾಯಕರು ನನಗೆ ರಾಜೀನಾಮೆ ಕೊಡ್ಲಿಕ್ಕೆ ಹೇಳಿದ್ದಾರೆ, ಹಾಗಾಗಿ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಹೇಳಿ ಸಿದ್ದರಾಮಯ್ಯನವರೇ ಹೇಳ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ನಗುಮುಖ, ಮಾನ್ಯ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ನಡೆದುಕೊಂಡಂತ ರೀತಿ ಇದೆಯಲ್ಲ, ಇಡೀ ದೇಶದ ಜನತೆ ಸಿದ್ದರಾಮಯ್ಯನವರನ್ನ ಬಹುಪರಾಕ್ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರನ್ನ ಬಲವಂತವಾಗಿ ಅಧಿಕಾರ ಕಿತ್ಕೊಂಡಿರೋದಲ್ಲ, ಅವರು ಸ್ವಯಂ ಘೋಷಿತವಾಗಿ ಚರ್ಚೆ ಮಾಡಿ ನಮ್ಮ ರಾಜಕೀಯ ಕಾರಣಗಳಿಂದ ನಿರ್ಧಾರವನ್ನು ತೆಗೆದುಕೊಂಡಿದೆ, ಅದು ಹೈಕಮಾಂಡ್ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಸ್ವಯಂ ಘೋಷಿತವಾಗಿ ಒಪ್ಪಿಕೊಂಡಿದ್ದಾರೆ, ಮತ್ತೆ ಕೊಟ್ಟಿದ್ದಾರೆ. ಓಕೆ, ಒಂದ್ ನಿಮಿಷ. ಯಡಿಯೂರಪ್ಪನವ್ರ ರೀತಿ ರಾತ್ರೋರಾತ್ರಿ ಕಿತ್ತಾಕಿ ಹತ್ತು ಈ ದೇಶ ಕಣ್ಣೀರು ನೀರು ಹಾಕಿ ನಾವು ಅದನ್ನು ಯಡಿಯೂರಪ್ಪನವರು ಸ್ನೇಹಮಯ ಜೀವಿ ಕಣ್ಣೀರ್ ಹಾಕಿರ್ಬೋದಾಯ್ತಾ? ಬೇರೆ ಸಿದ್ದರಾಮಯ್ಯ ಕಂಡವ್ರು ಕಣ್ಣೀರ್ ಹಾಕ್ಸೋರು, ಅಧಿಕಾರ ಕಣ್ಣಲ್ಲಿ ಒಂದು ಡ್ರಾಪ್ ನೀರು ಬರಲ್ಲ. ಆ ಲೆಕ್ಕ ತಗೊಂಡ್ರೆ DK ಶಿವಕುಮಾರ್ ಅಧಿಕಾರ ಕಿತ್ಕೊಂಡು ಸಿಎಂ ಆಗಿದ್ದು 23 ಸಿದ್ದರಾಮಯ್ಯ ಅವರಿಗೆ ಕಿತ್ಕೊಂಡಿದ್ದು DK ಅಂತ. ಸಿದ್ದರಾಮಯ್ಯ ಏನ್ ಕೊಟ್ಟಿದ್ದಲ್ಲ ಅದು. ಇದನ್ನ ಹೇಳ್ತಿದ್ದು ಯಾರು? ಅವ್ರದೇ ಪಕ್ಷದ ಶಾಸಕರು, ಅವ್ರದೇ ನಾಯಕರುಗಳು, ನಾವಲ್ಲ. ರಾಜು ವಿಶ್ವಕರ್ಮ ಅಂತ KPCC ಜನರಲ್ ಸೆಕ್ರೆಟರಿ ಮಾತಾಡೋದು. ಬಿಜೆಪಿ ಅವರಿಗೆ ನನ್ನ ಪ್ರಶ್ನೆ, 1947 ಸ್ವತಂತ್ರ ಬಂದಾಗ ದೇಶಕ್ಕೆ ಗಡಿನೂ ಇರಲಿಲ್ಲ, ಗುಡಿನೂ ಇರಲಿಲ್ಲ. ದೇಶದ ಜನಸಂಖ್ಯೆ 36 ಕೋಟಿ ಇತ್ತು. ಹಿರಾಕುಡ್ಡ ಅಣೆಕಟ್ಟು, ಬಾಕ್ರಾನಂಗಲ್ ಅಣೆಕಟ್ಟು ಸೇರಿದಂತೆ 2014ವರೆಗೂ ದೊಡ್ಡ ಕೈಗಾರಿಕೆಗಳು, ದೊಡ್ಡ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ, ನೆಹರು ಸೇರಿದಂತೆ 2014ವರೆಗೂ ದೇಶದ ಪ್ರಧಾನಿಗಳು ಮಾಡಿದಂತ ಸಾಲ 55 ಲಕ್ಷ ಕೋಟಿ. ನಮ್ಮ ವಿಶ್ವಗುರು ಅಂತ ಬೋರ್ಡ್ ಹಾಕೊಂಡ್ ಬಂದಂತ ನರೇಂದ್ರ ಮೋದಿ ಅವರು ವಿಶ್ವ ಬ್ಯಾಂಕ್ನಲ್ಲಿ ಭಾರತ ದೇಶ ಅತಿ ಹೆಚ್ಚು ಸಾಲ ಮಾಡಿದಂತ ದೇಶಗಳ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನ ಪಡೆದಿದೆ. ಯಾವ ಅಭಿವೃದ್ಧಿ, ಯಾವ ಅಣೆಕಟ್ಟುಗಳನ್ನು ಕಟ್ಟಿದ್ರು, ಯಾವ ಕೈಗಾರಿಕೆಗಳನ್ನು ತಂದ್ರು, ಯಾವ ರೈತರ ಆದಾಯನ ಡಬಲ್ ಮಾಡಿದ್ರು, ಏನಕ್ಕೆ ಇಷ್ಟೊಂದು ಸಾಲ ಮಾಡಿದ್ರು ಅನ್ನೋದನ್ನ ನೀವು ಸುಳ್ಳು ಹೇಳ್ದೆ ನಿಜ ಹೇಳ್ಬೇಕು. ಮೊದಲನೇದು ನೀವೇ ಹೇಳಿದ್ ದೊಡ್ಡ ಸುಳ್ಳು. ದೇಶದಲ್ಲಿ ಏನು ಗುಡಿ ಇರ್ಲಿಲ್ವಾ 47ರಲ್ಲಿ? ಏನ್ರಿ ಮಾತಾಡ್ತೀರಾ ರೀ? ದೇಶದಲ್ಲಿ ಗುಡಿ ಇಲ್ಲ ಅಂತ ಸುಳ್ಳು ಹೇಳ್ತೀರಾ. ಎರಡನೇ ಸುಳ್ಳು, ಹಂಗಾರೆ ಗಡಿ ಇರ್ಲಿಲ್ವಾ? ನಮ್ ಇದ್ದಿದ್ 47ರ ಗಡಿನಲ್ಲಿ ಕೇಳಿಸ್ಕೊಳ್ರಿ, ದೇಶದಲ್ಲಿ ಗಡಿ ಇರ್ಲಿಲ್ಲ ಅಂತ ಯಾರು ಹೇಳಿದ್ರು? ಅಫ್ಘಾನಿಸ್ತಾನದವರೆಗೂ ಇತ್ತು ಗಡಿ, ಪಾಕಿಸ್ತಾನ POK ನಮ್ದೇ ಇತ್ತು. ಆ ಗಡಿ ಹಾಕ್ಬಿಟ್ಟು POK ಆಚೆ ಕೊಟ್ಟಾರ ನೀವು ಕಾಂಗ್ರೆಸ್ನವರು. ಗಡಿ ಬಗ್ಗೆ ನೀವ್ ಹೆಂಗ್ ಮಾತಾಡ್ತೀರಾ? ತಿರ್ಗಾ ಬಾಂಗ್ಲಾದೇಶ ಅಲ್ಲೂ ಅಷ್ಟೇ ಗಡಿ ಹಾಕಿರ್ತೀರಾ ನೀವು. ನೀವೇನ್ ಗಡಿ ಬಗ್ಗೆ ಮಾತಾಡ್ತೀರಾ? ನೆಕ್ಸ್ಟ್ ಡೆವಲಪ್ಮೆಂಟ್ ಬಗ್ಗೆ ಏನ್ ಮಾಡ್ತಾ ಇದ್ದೀರಾ? ಆಯ್ತಾ, ಅಭಿವೃದ್ಧಿ ಬಗ್ಗೆ ಮಾತಾಡೋರು. 47ರಲ್ಲಿ ಸ್ವಾತಂತ್ರ್ಯ ಬಂತು, 47ರಿಂದ 71 ಎಷ್ಟು ವರ್ಷ ಆಯ್ತು? 24 ವರ್ಷ ಆಯ್ತು. 24 ವರ್ಷ ಅಧಿಕಾರ ಅನುಭವಿಸಿದವರು ನೆಹರು ವಂಶಸ್ಥರೇ. 24 ವರ್ಷ ಆದ್ಮೇಲೆ 71ರಲ್ಲಿ
ಇಂದಿರಾ ಗಾಂಧಿ ಬಂದ್ಬಿಟ್ಟು ಗರೀಬಿ ಹಟಾವು ಅಂತ ಕೇಳಿದ್ರು. ಯಾಕೆ ಗರೀಬಿ ಹಟಾವು ಮಾಡಕ್ಕಾಗಿಲ್ವಾ ನಿಮ್ಗೆ 24 ವರ್ಷ? ನೆಕ್ಸ್ಟ್ ಅದಾದ್ಮೇಲೆ 91 ಅಲ್ಲಿಂದ 20 ವರ್ಷ ಅಂದ್ರೆ 44 ವರ್ಷ ಸ್ವತಂತ್ರ ಬಂದ ಮೇಲೆ 40 ವರ್ಷ ಅಧಿಕಾರ ಅನುಭವಿಸಿದ್ರು ಇವರೇನೇನೆ. ಏನ್ ಮಾಡಿದ್ರು? ದೇಶದಲ್ಲಿರೋ ಚಿನ್ನ ತಗೊಂಡೋಗಿ ಲಂಡನ್ ಅಲ್ಲಿ ಅಡ ಇಟ್ಬಿಟ್ಟು ಸಾಲ ತಂದು ದೇಶದ ಪರಿಸ್ಥಿತಿ ತಗೊಂಡೋಗ್ಬಿಟ್ಟಿದ್ರು. ಲಿಟ್ರಲಿ ಮೈನಸ್ 0 ಮಾಡಿದವ್ರು ಇವರು. ದೇಶ ಸರ್ವನಾಶ ಮಾಡಿ ಗುಂಡಾಂತರ ಮಾಡಿ ಹಾಳು ಮಾಡಾಕ್ಬಿಟ್ರು. ಇವ್ರಿಲ್ ಕುತ್ಕೊಂಡು ಇವತ್ತು ದೇಶದಲ್ಲಿ ಇವತ್ತು ಆಗಿರೋಂತ ಅಭಿವೃದ್ಧಿ 2014 ಅಲ್ಲಿ ಇಂಡಿಯಾ ಫ್ರಜೈಲ್ 5 ಎಕಾನಮಿನಲ್ಲಿ 10th ಪ್ಲೇಸ್ ಅಲ್ಲಿ ಇತ್ತು. ಇವತ್ತು 4th ಪ್ಲೇಸ್. ಯಾರನ್ನ ಬೀಟ್ ಮಾಡಿರೋದು ನಾವು? ಫ್ರಾನ್ಸ್, ಬ್ರೆಜಿಲ್, ಇಂಗ್ಲೆಂಡ್, ಇಟಲಿ, ಜಪಾನ್ ಅಂತ ದೇಶಗಳನ್ನ ಬೀಟ್ ಮಾಡಿರೋದು. ಇವತ್ತು ನಂಬರ್ 4. ಬೆಂಗಳೂರಿನಲ್ಲಿ ಬಿಬಿಎಂಪಿ ಎಲೆಕ್ಷನ್ ಆಗಿ 11 ವರ್ಷ ಆಯ್ತು. ನಿಮ್ಮ ಯೋಗ್ಯತೆಗೆ ಎಂಎಲ್ಎಗಳು ಯಾರು ಒಬ್ರು ಎಲೆಕ್ಷನ್ ಬಗ್ಗೆ ಮಾತಾಡಿದ್ರ? 2009, 10, 11, 12ರಲ್ಲಿ 12,000 ಕೋಟಿ ಹಗರಣ ಆಯ್ತು ಬಿಜೆಪಿ ಇದ್ದಾಗ. ಇದ್ರ ಬಗ್ಗೆ ಕಾಂಗ್ರೆಸ್ ಅವರಾಗ್ಲಿ, ಬಿಜೆಪಿ ಅವರಾಗ್ಲಿ, ಜೆಡಿಎಸ್ ಅವರಾಗ್ಲಿ ಉಸಿರೆತ್ತಿದ್ರ? ಯಾವ್ದಾನ ಒಬ್ಬ ಎಂಎಲ್ಎನ ಬ್ಲಾಕ್ ಲಿಸ್ಟ್ ಸೇರಿಸಿ ಅವನ್ನ ಜೈಲ್ಗೆ ಹಾಕಿದ್ರ? ಇದ್ಯಾವ್ದಾನ ಅವ್ನು ಮಾಡಕ್ಕಾಯ್ತಾ ನಿಮ್ ಕೈಗಳಲ್ಲಿ? ಆಯ್ತು, ರಘು ದೊಡ್ಡೇರಿ ಅವರೇ ಇದಕ್ಕೆ ಉತ್ತರ ಕೊಡ್ಲಿ ಸರ್. ಜಿಬಿಎ ಎಲೆಕ್ಷನ್ ಇವರು ಎಲೆಕ್ಷನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಅವರ ಮುಂದಿರುವ ಬಿಗ್ಗೆಸ್ಟ್ ಚಾಲೆಂಜ್ ಸರ್, ಸೋತ್ರು ಅಂತಂದ್ರೆ ಭಾರಿ ಮುಖಭಂಗ. ಚುನಾವಣೆ ನಡೆಸಲೇ ಪೋಸ್ಟ್ಪೋನ್ ಮಾಡಿದ್ರು ಕೂಡ ಹಿನ್ನಡೆನೆ, ಮಾಡಿದ್ರು ಕಷ್ಟ, ಮಾಡದಿದ್ರು ಕಷ್ಟ ಅನ್ನೋ ರೀತಿಯ ಪರಿಸ್ಥಿತಿ. ಮಾಡ್ತಾರ? ಬೇಸಿಕ್ ಪ್ರಶ್ನೆ. ನೋಡಿ, ಚುನಾವಣೆ ವಿಚಾರ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ, ಅದು ಚುನಾವಣಾ ಆಯೋಗದ ಕೆಲಸ. ಓಕೆ, ಚುನಾವಣಾ ಆಯೋಗ ಎರಡಿದಾವೆ. ಒಂದು ರಾಷ್ಟ್ರ ಮಟ್ಟದ್ದು, ಒಂದು ರಾಜ್ಯ ಮಟ್ಟದ್ದು. ರಾಜ್ಯ ಮಟ್ಟದ ಚುನಾವಣಾ ಆಯೋಗ ರಾಜ್ಯ ಸರ್ಕಾರದ ಕೆಳಗಡೆ ಬರಲ್ಲ. ಅದು ಚುನಾವಣಾ ಆಯೋಗ ಆಗ್ಬೇಕು. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ರಾಜ್ಯ ಮಟ್ಟದ ಚುನಾವಣಾ ಆಯೋಗ ಯಾವಾಗ ಚುನಾವಣೆ ಬೇಕೋ ಅದು ಮಾಡ್ತದೆ. ಚುನಾವಣಾ ಆಯೋಗ ಇದನ್ನು ಕೇಳಿದೆ, ಏನು ಸುಪ್ರೀಂ ಕೋರ್ಟ್ 3 months ಟೈಮ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಚರ್ಚೆ ಏನು ಆಗಸ್ಟ್ 31 ಒಳಗಡೆ ಮಾಡಿ ಅಂತ ಹೇಳಿ. ನಮಗೂ ಚುನಾವಣೆಗೂ ಯಾವ್ದು ಸಂಬಂಧ ಇಲ್ಲ. ಚುನಾವಣಾ ಆಯೋಗ ಚುನಾವಣೆ ಮಾಡ್ತಾರೆ. ನಾವು ಎಲೆಕ್ಷನ್ ನ ಪ್ರಿಪೇರ್ ಮಾಡಿದೀವಿ, ಕ್ಯಾಂಡಿಡೇಟ್ ಅನ್ನು ರೆಡಿ ಮಾಡ್ಕೊಂಡಿದ್ದೇವೆ. ನಾವು ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ರಿಸರ್ವೇಶನ್ ಸಬ್ಮಿಟ್ ಮಾಡಿದ್ದೇವೆ. ನಾವು ರೆಡಿ ಇದ್ದೇವೆ. ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ತರ್ಕೊಂಡ್ಬರ್ಲಿ. ಯಾಕೆ ಇಲ್ಲಿವರೆಗೂ ಬಿಜೆಪಿ ಅವರು ಹೈಕೋರ್ಟ್ಗೆ 5 ಲಕ್ಷ ಎಲೆಕ್ಷನ್ ನಡೆದಿರೋದಕ್ಕೆ ಪೆನಾಲ್ಟಿ ಕಟ್ಟಿರೋದು ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ. 5 ಲಕ್ಷ ಪೆನಾಲ್ಟಿ ಕಟ್ಟವ್ರೆ. ಇನ್ನೂ ಒಂದ್ ಹೇಳ್ತೀನಿ, ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಜಿಬಿಎ ಎಲೆಕ್ಷನ್ ಮಾಡ್ಲಿಲ್ಲ ಅಂದ್ರೆ ಜಿಬಿಎ ಚೇರ್ಮನ್ ಬಂದ್ಬಿಟ್ಟು ಮುಖ್ಯಮಂತ್ರಿ ಆಗ್ತಾರೆ. ಎಲ್ಲಿ ಸಿದ್ದರಾಮಯ್ಯ ಅವ್ರ ಕಂಟ್ರೋಲ್ಗೆ ಬೆಂಗಳೂರಿಗೆ ಹೋದ್ರೆ ನಾನ್ ಮೇಯಕ್ ಆಗಲ್ವಲ್ಲಪ್ಪ ಅಂತ ಇಷ್ಟು ದಿವಸ ಅವರು ಎಲೆಕ್ಷನ್ ಮಾಡ್ಲಿಲ್ಲ, ಅದಕ್ಕೆ ಮುಂದಕ್ಕೆ ಹಾಕ ಬಂದವ್ರೆ. ಈಗ ಸಿಎಂ ಆದ್ಮೇಲೆ ಮಾಡೇ ಮಾಡ್ತಾರೆ, ಅದು ಕನ್ಫರ್ಮ್ ಅಂತ ನಾನು ಹೇಳ್ತೀನಿ. ಅಲ್ಲ, ಇಷ್ಟು ದಿವಸ ಯಾಕಪ್ಪ ಮಾಡ್ಲಿಲ್ಲ? ಡಿ.ಕೆ. ಶಿವಕುಮಾರ್ ಸರ್ ಏನ್ ಹೇಳಿದ್ದಾರೆ? ಬಿಡದಿ ಹತ್ರ ಇರೋದ್ ಲ್ಯಾಂಡ್ ಬರಡುಭೂಮಿ ಅಂತ ಹೇಳಿದ್ದಾರೆ. ಸುಳ್ಳು ಸರ್. ಹೇಳಿಲ್ಲ, ಹೇಳಿದ್ದಾರೆ ಸರ್. ಪ್ರಶ್ನೆ ಕೇಳಿಸ್ಕೊಂಬಿಡಿ ಸರ್, ಹೇಳಿ. ಕೃಷಿ ಇಲಾಖೆಯಿಂದಾನೆ ಒಂದು ರಿಪೋರ್ಟ್ ಕೊಡ್ತಾರೆ, ಇನ್ಶೂರೆನ್ಸ್ ಕ್ರಾಫ್ಟ್ ರಿಪೋರ್ಟ್ ಅಂತ ಕೊಡ್ತಾರೆ. ಆ ಕ್ರಾಫ್ಟ್ ರಿಪೋರ್ಟ್ ತಕೊಂಡ್ ನೋಡಿದ್ರೆ ಅದು ಕೃಷಿ ಇಲಾಖೆಯಲ್ಲಿ ಚೆಕ್ ಮಾಡಿದ್ರೆ ಅದು ಬಡಭೂಮಿನ ಇಲ್ಲ ಸಮೃದ್ಧ ಭೂಮಿನ ಅಂತ ನಿಮಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಾ? ಓಕೆ, ಉತ್ತರ ಕೊಡ್ತೀರಾ? ಅಲ್ಲ, ಒಂದ್ ನಿಮಿಷ. ಬಿಫೋರ್ ಗೋಯಿಂಗ್ ಟು